ಯೋಗಿ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಉದಯಣ್ಣ, ಉಮೇಶ್ ಅಣ್ಣ, ನಾನು ಅವ್ರನ್ನ ಮೊದಲನೇ ಸಲ ಭೇಟಿ ಮಾಡಿದ್ದು. ಉದಯಣ್ಣ, ಉಮೇಶ್ ಅಣ್ಣನ ತುಂಬ ಸಲ ಮೀಟ್ ಮಾಡಿದ್ದೀನಿ. ಬಂದಿದ್ದು ಖುಷಿ ಆಯಿತು. ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಧರ್ಮಣ್ಣ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಸುಮಾರು 1 ವರ್ಷದ ಮುಂಚೆನೇ ಮಾತುಕತೆ ಆಗಿತ್ತು. ಒಂದಷ್ಟು ಕಾರಣಗಳಿಂದ ಸಿನಿಮಾ ಶುರು ಆಗಿರಲಿಲ್ಲ. ಸೊ ಈಗ ಶುರು ಆಗಿದೆ. 25ನೇ ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಧರ್ಮಣ್ಣ. ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ಖಂಡಿತವಾಗ್ಲೂ ನಾವು ಉಳಿಸ್ಕೋತೀವಿ. ಜೊತೆಗೆ ಶಶಾಂಕ್ ತುಂಬ ಒಳ್ಳೆ ಮ್ಯೂಸಿಕ್ ಮಾಡ್ತಾನೆ. ನನಗೆ ತುಂಬ ಇಷ್ಟ. ಅವನು ವೋಕಲ್ ಸಖತ್ ಇಷ್ಟ ಆಗ್ತಿತ್ತು. ಅವ್ನು ಗೌಳಿ ಸಿನಿಮಾ ಆದಮೇಲೆ ಅವ್ನ ಮ್ಯೂಸಿಕ್ಕೂ ತುಂಬಾ ಇಷ್ಟ ನನಗೆ. ತುಂಬ ಒಂದು ಪ್ಯಾಷನೇಟಾಗಿ ಕೆಲಸ ಮಾಡ್ತಾನೆ. ಆ್ಯಂಡ್ ಇನ್ನೊಂದು ಸಿನಿಮಾ ಇದೆ, ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ತೀವಿ. ಬಟ್ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದ್ದಾನೆ. ಒಂದು ಟೈಟಲ್ ಟ್ರ್ಯಾಕ್ ಲೂಸ್ ಮಾದ ಅಂತಾನೆ. ತುಂಬ ಚೆನ್ನಾಗಿ ಸೌಂಡಿಂಗ್ ಇದೆ ಆ್ಯಂಡ್ ಸೂಪರ್ ಹಿಟ್ ಆಗೋ ಎಲ್ಲ ಲಕ್ಷಣಗಳಿದೆ ಆ ಸಾಂಗಲ್ಲಿ. ಅದರ ಜೊತೆಗೆ ರಂಜನ್ ಈ ಸಿನಿಮಾ ಎಡಿಟ್ ಮಾಡ್ತಿದ್ದಾನೆ. ಈ ಮುಂಚೆ ಅವ್ನು ಸಿನಿಮಾ ಹೀರೋ ಆಗಿ ಕೂಡ ಆ್ಯಕ್ಟ್ ಮಾಡಿದ್ದಾನೆ. ಕೇಳಿದೆ ಅವನ್ನ ಫೋನ್ ಮಾಡಿ, ಈ ಥರ ಒಂದು ಸಿನಿಮಾ ಎಡಿಟ್ ಮಾಡ್ತೀಯ ನೀನು? ಬಿಕಾಸ್ ಅವನು ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ. ಕೇಳಿದಾಗ ಖಂಡಿತವಾಗ್ಲೂ ಮಾಡ್ತೀನಿ, ಅವಕಾಶ ಕೊಡಿ, ನಾನು 100% ಪ್ರೂವ್ ಮಾಡ್ತೀನಿ ಅಂದಾಗ ಓಕೆ ಅಂಥೇಳಿ ಡೈರೆಕ್ಟರ್ನೆಲ್ಲ ಮೀಟ್ ಮಾಡಿಸಿ ಒಂದು ಅವಕಾಶ ಅವನಿಗೆ ಸಿಕ್ಕಿದೆ ಈ ಸಿನಿಮಾಯಿಂದ. ಆ್ಯಂಡ್ ಪ್ರದೀಪ್ ರೆಡ್ಡಿ, ನಮ್ಮ DOP, ಅವನ್ನ ಈ ಸಿನಿಮಾಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಈಗ ಹೊಸಬ್ರನ್ನ ಮೀಟ್ ಮಾಡಿ ಸಿನಿಮಾ ಮಾಡೋಣ ಅಂದಾಗ ಓಕೆ ಅಂತ ಒಪ್ಕೋತಾರೆ. ಈಗ ಒಂದು 15 ವರ್ಷದ ಸ್ನೇಹಿತನಿಗೆ ಬಂದು ಸಿನಿಮಾ ಮಾಡೋ ನಮ್ಮ ಜೊತೆಲಿ ಅಂತ ಹೇಳಿದ್ರೆ ಸ್ವಲ್ಪ ಭಾರಿ ಅವನು ಕಣಿಗೆ ಎಳಿತಾನೆ ಸಿಕ್ಕಾಬಟ್ಟೆ. ಸೊ ಆ ಥರದ್ದೊಂದು ವ್ಯಕ್ತಿ ಅವನು. ಅಂದರೆ ಅವನಿಗೆ ತುಂಬ ಡೀಟೇಲಿಂಗ್ ಬೇಕು. ಬಟ್ ನಾವು ಹೇಳ್ತೀವಿ, ನಾವು ಹೇಳೋದು ಅವ್ನಿಗೆ ಅರ್ಥ ಆಗೋಲ್ಲ. ಯಾಕೆಂದರೆ ಅವ್ನು ಜಾಸ್ತಿ ಕೆಲಸ ಮಾಡಿರೋದೆಲ್ಲ ರಾಜ್ ಶೆಟ್ಟಿ ಅವ್ರ ಜೊತೆ. ಸೊ ಅವ್ರು ಮಾಡೋ ಅಷ್ಟು ಡೀಟೇಲಿಂಗ್ ಅಂದರೆ ಆ ಭಾಷೆ ಅವ್ನಿಗೆ ಅರ್ಥ ಆಗೋದ್ರಿಂದ ನಾವು ಅವ್ನಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಫಸ್ಟ್ ಮೀಟಿಂಗಲ್ಲಿ. ಸೊ ಒಂದು ಸ್ವಲ್ಪ ಒದ್ದಾಡಿದ್ವಿ ಅವನ್ನ ಒಪ್ಸೋದಕ್ಕೆ. ಆಮೇಲೆ ಒಪ್ಕೊಂಡು ಆಯಿತು ಬಿಡು ಮಚ್ಚ ಮಾಡೋಣ ಅಂತಂದ. ಥ್ಯಾಂಕ್ ಯು ಮಚ್ಚ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಜೊತೆಗೆ ವಿವಾನ್ ನನ್ನ ತುಂಬ ಒಳ್ಳೆ ಗೆಳೆಯ. ಅವರು ನಾನು ಸಾಕಷ್ಟು ಸೀರಿಯಲ್ಗಳು ನೋಡಿದ್ದೀನಿ, ಸಿನಿಮಾಲು ನಟನೆ ಮಾಡಿದ್ದಾರೆ. ನನಗೆ ಒಂದು ತುಂಬ ಡೈನಮಿಕ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್ ಬೇಕಿತ್ತು ಸಿನಿಮಾಗೆ. ಸೊ ಅವ್ರನ್ನ ನೋಡಿದಾಗ ಈ ಪಾತ್ರ ಖಂಡಿತವಾಗ್ಲೂ ಅವ್ರು ಮಾಡ್ಬೋದು ಅನ್ನೋದೊಂದು ಮನ್ಸಿಗೆ ಬಂತು. ಥ್ಯಾಂಕ್ಸ್ ವಿವಾನ್. ಆ್ಯಂಡ್ ರಿತೇಶ್, ಅವನು ಗೊತ್ತು ನಿಮ್ಮೆಲ್ಲರಿಗೂ, ಕೆಲಸಕ್ಕಿಂತ ಜಾಸ್ತಿ ತೀಟೆ ಮಾಡೋದೇ ಜಾಸ್ತಿ ಅವನು. ಸೊ ಈ ಸಿನಿಮಾಲು ಅದೇ ಥರದ್ದೊಂದು ಪಾತ್ರ ಖಂಡಿತವಾಗ್ಲೂ ಅವ್ನು ಮಾಡ್ತಾನೆ. ಥ್ಯಾಂಕ್ ಯು. ಆ್ಯಂಡ್ ಆದಿ, ನಾನು ಆ್ಯಕ್ಚುಲಿ ಜೋಗಿ ಸಿನಿಮಾ ನೋಡಿದಾಗ ಇವ್ರ ಪಾತ್ರ ನೋಡಿ ಗುರು ಯಾರು ಗುರು ಇವರು ಅಂತ ಅಂದ್ಕೊಂಡಿದ್ದು ಉಂಟು, ಬೈಕೊಂಡಿದ್ದು ಉಂಟು. ಅದಾಗಿದ್ದು 1 ವರ್ಷ ಆದಮೇಲೆ ಲೂಸ್ ಮಾದ ನನ್ನ ಸಿನಿಮಾ ದುನಿಯಾ ರಿಲೀಸ್ ಆಯಿತು. ಅವಾಗ ನನ್ನ ನೋಡಿ ಬೈಕೊಂಡವರು ಉಂಟು. ಸೊ ನಮ್ಮಿಬ್ಬರದ್ದು ಅದೊಂದು ನಂಟು ತುಂಬ ಚೆನ್ನಾಗಿದೆ. ಸೊ ನಾವಿಬ್ಬರು ಮಾಡಿರೋ ಸಿನಿಮಾ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಹೌದು, ಅಲೆಮಾರಿ ಮಾಡಿದ್ವಿ ಇಬ್ಬರು. ಸೊ ಅದು ತುಂಬ ಚೆನ್ನಾಗಾಯಿತು. ಆ್ಯಂಡ್ ಈ ಸಿನಿಮಾನು ತುಂಬ ಚೆನ್ನಾಗಿ ಆಗುತ್ತೆ. ಓಕೆ, ಡಾರ್ಲಿಂಗು, ಸಾರಿ ಡಾರ್ಲಿಂಗ್ ಅಂತಂದೆ. ತುಂಬ ಚೆನ್ನಾಗಾಗಿದೆ 2 ಸಿನಿಮಾ. ಈ ಸಿನಿಮಾನು ಇಟ್ ವಿಲ್ ಮೇಕ್ ವಂಡರ್ಸ್. ತುಂಬ ಮಜಾ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಇನ್ನೊಂದು ಮುಖ್ಯ ಕಾರಣ ಈ ಸಿನಿಮಾ ಆಗೋದಕ್ಕೆ ನಮ್ಮ ಪವನ್ ಮತ್ತು ಶರೀಫ್ ಬೈ ಅವರಿಬ್ಬರು ತುಂಬಾ ಮುಂದೆ ನಿಂತು ಈ ಸಿನಿಮಾ ಮಾಡಲೇಬೇಕು ಅಂತ ಅವರು ತುಂಬ ಪ್ರಯತ್ನ ಪಟ್ಟರು. ಇವತ್ತು ಮುಹೂರ್ತ ಆಗಿದೆ. ಆ್ಯಂಡ್ ಈ ಸಿನಿಮಾ ಕೂಡ ಆದಷ್ಟು ಬೇಗ ನಾವು ರಿಲೀಸ್ ಮಾಡೋದಕ್ಕೆ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು, ಮರ್ತೋಗಿದ್ದು ಲಾಸ್ಟಲ್ಲಿ. ನಮ್ಮ ಡೈರೆಕ್ಟ್ರು, ನಾನು ಆ್ಯಕ್ಚುಲಿ ಅವ್ರು 6 ಅಂದರು. ನಾನು ಮದುವೆ ಆಗೋಕ್ಕೆ ಮುಂಚೆ ನಾನು ಕೆಲಸ ಮಾಡಬೇಕು ಅಂತಲೇ ಓಡಾಡ್ತೀವಿ. ಒಂದು 8-9 ವರ್ಷ ಆಗಿದೆ ನಾವು ಪರಿಚಯ ಆಗಿ. ಕಂಸ ಅಂತ ಒಂದು ಕಥೆನ ಹೇಳಿದ್ರು, ಅದು ಶೂಟ್ ಮಾಡಬೇಕಿತ್ತು. ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿತ್ತು. ಸೊ ಹಾಗಾಗಿ ಇದಾಗಲ್ಲ ಡೈರೆಕ್ಟ್ರೆ, ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವ್ರನ್ನೂ ವೆಯ್ಟ್ ಮಾಡಿಸ್ತಾನೆ ಇದ್ದೆ. ಕೊನೆಗೆ ಧರ್ಮಣ್ಣ ಅವ್ರು ಸಿಕ್ಕಿದ್ರು. ಈ ಸಿನಿಮಾ ಲೂಸ್ ಮಾದ ಅವರು ಕತೆ ಬರೆದು ನನ್ನ ಆ್ಯಕ್ಟ್ ಮಾಡಿಸೋವಂಥ ಅವಕಾಶ ನನಗೂ ಸಿಕ್ಕಿದೆ, ಡೈರೆಕ್ಟ್ ಮಾಡೋ ಅವಕಾಶ ಅವ್ರಿಗೂ ಸಿಕ್ಕಿದೆ. ಆ್ಯಂಡ್ ಎಸ್, ಇದು ಮಂಗಳೂರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದ್ರಿಂದ ಖಂಡಿತವಾಗ್ಲೂ ಮ್ಯಾಂಗ್ಳೂರ್ ಡೈಲೆಕ್ಟು ಇರುತ್ತೆ, ಜೊತೆಗೆ ನಾರ್ತ್ ಕರ್ನಾಟಕದ ಡೈಲೆಕ್ಟು ಇರುತ್ತೆ, ಬ್ಯಾಂಗ್ಳೂರ್ದು ಇರುತ್ತೆ. ಸೊ ಎಲ್ಲ ಪಾತ್ರಗಳು ತುಂಬ ಬಂದು ಸೇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಬರೀ ಕೋಸ್ಟಲ್ ಅಂತಲೇ ಆಗಲ್ಲ. ಸೊ ಎಲ್ಲ ಭಾಷೆನೂ ಮಾತಾಡ್ತೀವಿ, ಅಂದರೆ ಕನ್ನಡನೇ ಬೇರೆ ಬೇರೆ ಡೈಲೆಕ್ಟಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಸೊ ಕನ್ನಡದ ವಿಭಿನ್ನ ಶೈಲಿಯಲ್ಲಿ ಮಾತಾಡ್ತೀವಿ. ಹಾಂ, ಅದು ತುಂಬಾ ಥರ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನಾನು ಹೆಂಡ್ತಿ ಒಂದು ಸಿನಿಮಾ ಮುಹೂರ್ತಕ್ಕೆ ಬಂದಿದ್ದಾಳೆ. ಥ್ಯಾಂಕ್ ಯು. ಆದಿವರ್ ವೈಫು ಇದೆ ಫಸ್ಟ್ ಟೈಮ್ ಅಂತ ಬಂದಿರೋದು. ಥ್ಯಾಂಕ್ ಯು ಅದಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ನಮ್ಮ ಧರ್ಮಣ್ಣ ಅವ್ರ ಫ್ಯಾಮಿಲಿನೂ ಬಂದಿದ್ದಾರೆ.
ಎಲ್ರಿಗೂ ಥ್ಯಾಂಕ್ ಯು. ಕೊನೆಯದಾಗಿ ಬಂಡೆ ಮಕ್ಕಳಮ್ಮ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಪೋರ್ಟ್ ನಮ್ಮಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಹಾಂ, ಫಸ್ಟ್ ಟೈಮ್ ಅದಲ್ಲ, ಸೆಕೆಂಡ್ ಟೈಮ್ ಲೀಡರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಅದು ಶಿವಣ್ಣನ ಜೊತೆ ಮಾಡಿದಾಗ ಅದು ಮ್ಯಾಂಗ್ಳೂರಿಂದ ಬರುವಂಥ ಒಂದು ಕ್ಯಾರೆಕ್ಟರ್, ಅದೊಂದಾಯ್ತು. ಅದು ಬಿಟ್ಟರೆ ಇದೆ. ಅವರೇ ಸುಳ್ಳು ಹೇಳಿದ್ರೆ ಹೆಂಗೆ ಸರ್ ಇದು? ಯಾರ ಮಾತು ಕೇಳಿದ್ರು ಅವ್ರ ಮಾತು ಕೇಳ್ಬೇಕು ತಾನೆ ಮನೆಗೆ ಹೋದ್ಮೇಲೆ. ಇದ್ದೇ ಇರೋದು. ನಾವು ಏನೇ ಧೈರ್ಯವಾಗಿ ಆಚೆ ಮಾತಾಡ್ಬೋದು, ಮನೆಗೆ ಹೋಗಿ ಬಾಗಿಲು ತೆಗೆದ ತಕ್ಷಣ ಸ್ವಲ್ಪ ತಲೆ ಬಗ್ಗಿಸ್ಬೇಕು. ಅದೊಂದು ಮಾತಿದೆಯಲ್ಲ, ತಾಳಿ ಕಟ್ಟೋವಾಗ ಮಾತ್ರ ಹೆಂಗಸರು ತಲೆ ಬಗ್ಗಿಸ್ತಾರೆ ಅಂತ. ಅದಾದ್ಮೇಲೆ ನಾವೇ ಯಾವಾಗ ತಲೆ ಬಗ್ಗಿಸ್ಬೇಕು, ನಾವೇ ಬಗ್ಗಿಸ್ಬೇಕು. ಹೌದು, ಯಾರೋ ತುಂಬ ಅನುಭವ ಇದೆ ಅವನಿಗೆ. ಶಿವಮಂಜು ನಮಸ್ತೆ. ಹಾಯ್ ಹಾಯ್ ಹಾಯ್. ಇಲ್ಲ, ಪ್ರಯತ್ನ ಯಾವುದು ಆಗಿರಲಿಲ್ಲ. ಡಿಸ್ಕಷನ್ ಸುಮ್ಮನೆ ಹಂಗೆ ಖಾಲಿ ಪೋಲಿ ಮಾತಾಡಬೇಕಾದ್ರೆ ಮಾಡಿಬಿಡೋಣ ಅದೇ ಟೈಟ್ಲ್ ಇಟ್ಕೊಂಡು ಅಂತ. ಬಟ್ ಹಂಗೆ ವರ್ಕ್ ಆಗಲ್ಲ. ಅವರು ತುಂಬ ನನ್ನ ಇವತ್ತವರೆಗೂ ಇಂಡಸ್ಟ್ರೀಲಿ ಎಲ್ಲರೂ ಕರಿತಿರೋದೇ ಆ ಹೆಸರಲ್ಲಿ. ಸೊ ಅದನ್ನು ಮಾಡಬೇಕಂದ್ರೆ ತುಂಬ ಪ್ರಾಪರಾಗಿ ಜಸ್ಟಿಫೈ ಆಗಬೇಕು. ಸೊ ಹಂಗಾಗಿ ವೆಯ್ಟ್ ಮಾಡ್ತಿದ್ವಿ. ಈ ಸಿನಿಮಾಗೂ ಸ್ಟಾರ್ಟಿಂಗಲ್ಲಿ ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ. ಅದಾದಮೇಲೆ ಕತೆ ಬರಿತಾ ತುಂಬ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಬಂತು. ಸೊ ಹಂಗಾಗಿ ಈ ಟೈಟ್ಲನ್ನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಖಂಡಿತ ಇಲ್ಲ ಸರ್. ಆ್ಯಕ್ಚುಲಿ ಅದು ಮುಗಿದೋಯ್ತು ಆವಾಗ. ಸೊ ಲೂಸ್ ಮಾದ ಹೊಸದಾಗಿ ಒಬ್ಬ ಬರ್ತಾನೆ. ಸೊ ಅಂದರೆ ಇದರಲ್ಲಿ ತುಂಬ ಸ್ಟೈಲಿಶ್ ಆಗಿ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಸಾಕಷ್ಟು ಸಿನಿಮಾಗಳು ಬರ್ತಿದೆ. ಸೊ ಅದ್ರ ಮಧ್ಯ ಇದೊಂದು ಆಗಬಾರ್ದು. ಸೊ ಅದ್ರ ಮೇಲೆ ಏನಾದ್ರು ಒಂದು ಪ್ರಯತ್ನ ಪಡೋಣ ಅಂತ. ಅಂದರೆ ತುಂಬ ಸ್ಟೈಲಿಶ್ ಆಗಿ ಒಂದು ಮಾಫಿಯಾ ಹ್ಯಾಂಡಲ್ ಮಾಡೋಕ್ಕೆ ಹೋದರೆ, ಅಥವಾ ಎಲ್ಲದನ್ನು ನನ್ನ ಮುಷ್ಟಿಯಲ್ಲಿ ಇಟ್ಕೋಬೇಕು ಅಂತ ಪ್ರಯತ್ನ ಪಡೋನು, ಆ ಥರದ್ದು ಒಂದು ಐರಿಷ್ ಮ್ಯಾನ್, ಆ ಥರದ್ದೊಂದು ಆ ಒಂದು ಸ್ಟೈಲಾಗಿ ಮಾಡಬೇಕು ಅನ್ನೋದು ಒಂದು ಐಡಿಯಾದಲ್ಲಿದೆ. ಸೊ ನೋಡೋಣ ಮುಂದಕ್ಕೆ. ಮಾಸ್ ಮಾದ ಅವ್ರು ಇರಲ್ಲ, ಮಾಸ್ ಮಾದ ಅವ್ರ ಶಿಷ್ಯ ವಿನೋದ್ ಅವ್ರು ಇರ್ತಾರೆ. ಸೊ ವಿನೋದ್ ಅವ್ರು ಈ ಸಿನಿಮಾಗೆ ಫೈಟ್ ಮಾಡ್ತಾರೆ. ಸಚಿನ್ ಪೂಜಾರಿ ಅಂತ ಹೊಸ ಪರಿಚಯ, ಕೊರಿಯೋಗ್ರಫಿ. ಅವರು ನಮ್ಮ ಗಣೇಶ್ ಆಚಾರ್ಯ ಅವರ ಅಸಿಸ್ಟೆಂಟಾಗಿ ಅವರು ವರ್ಕ್ ಮಾಡ್ತಿದ್ರು. ಈ ಸಿನಿಮಾದಲ್ಲಿ ಮೊದಲನೇ ಸರಿ ಅವರು ಸಿನಿಮಾ ಕೊರಿಯೋಗ್ರಫಿ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ತುಂಬ ಸ್ಟ್ರಾಂಗ್ ಟೀಮ್ ಇದೆ. ನನಗೆ ಭಾರಿ ಖುಷಿ ಇದೆ. ಯಾಕಂದರೆ ನಾನು ಮುಂದೆ ನಿಂತು ಈ ಸಿನಿಮಾ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠ ಛಲಪಟ್ಟು ಹಿಡಿದು ಮಾಡ್ತಾ ಇರೋವಂಥ ಒಂದು ಸಿನಿಮಾ. ಸೊ ಹಾಗಾಗಿ ಇವತ್ತಿಲ್ಲಿ ಏನು ಕಾಣ್ತಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಗಳಿರ್ಬೋದು, ಇದೆಲ್ಲರೂ ನಾನು ತುಂಬ ನೀಟಾಗಿ ಪರ್ಟಿಕ್ಯುಲರಾಗಿ ಇಂಥವ್ರೆ ಇರಬೇಕು ಅಂಥೇಳಿ ಮಾಡ್ತಾ ಇರೋವಂಥದ್ದು. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ. ಬಟ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅಖಿಲ್ ನಮ್ಮ ಸ್ಟಿಲ್ ಫೋಟೋಗ್ರಾಫರ್, ಅವನ ಬಗ್ಗೆ ಹೇಳೋದು ಮರ್ತದೆ. ಬಿಟ್ಟೋಗಂಗಿಲ್ಲ, ಸೆಂಟ್ರಲ್ ಹೇಳಿದ್ದೀನಿ, ಫುಲ್ ಮುಗಿಸ್ಬಿಟ್ಟೆ ಹೋಗ್ಬೇಕು. ಅವ್ನು ಧನು ಫೇವರ್ ಜಾಸ್ತಿ. ಅವನು ಧನು ಸಿನಿಮಾ ಶುರು ಆದರೆ ಅಲ್ಲಿ ಹೋಗ್ತಾನೆ. ಇದೊಂದು ಕಂಡೀಷನ್ ಹಾಕ್ಬಿಟ್ಟು ಹೇಳಿದ್ದೀನಿ, ಮುಗಿಸ್ಬಿಟ್ಟೆ ಹೋಗ್ಬೇಕು. ನಮ್ಮ ಸುದಿ ಅಂಕಲ್, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಥ್ಯಾಂಕ್ ಯು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಕನ್ನಡದ ಕಲಾಭಿಮಾನಿಗಳಿಗೆ ನಮಸ್ಕರಿಸುತ್ತಾ, ಮತ್ತು ಈ ಚಿತ್ರಕಲಾರಂಗಕ್ಕೆ ಒಂದು ಡೈನಾಮಿಕ್ ಟೀಮ್ ಅಂತ ಹೇಳ್ತೀನಿ ನಾನು. ಅದು ಒಂದು ಇಷ್ಟುವರೆಗೂ ನಾನೆಲ್ಲ ಕೇಳ್ತಾ ಇದ್ದೆ. ನಿಜವಾಗಲೂ ಇದು 100% ಸಕ್ಸಸ್ ಆಗುತ್ತೆ ಅಂತ ನನಗೆ ನಂಬಿಕೆ ಆಗ್ತಾಯಿದೆ. ಒಂದು ಎರಡನೇದು, ಯೋಗಿಯವ್ರ ಜೊತೆಯಲ್ಲಿ ಕೂತ್ಕೊಬೇಕಂದ್ರೆ ಯೋಗ ಇರಬೇಕು ಅನ್ನೋದು ನಾನು ಎಲ್ಲಿಂದನೋ ಹೇಳ್ಕೊಬಂದಿತ್ತು. ಸೊ ನಿಜವಾಗಲೂ ಈ ಒಂದು ರೆಸ್ಪಾನ್ಸು ಮತ್ತು ನನ್ನ ಎಂಟ್ರಿ ನೀವೆಲ್ಲ ಸ್ವಲ್ಪ ನೋಡಿರ್ಬೋದು. ಕ್ಯಾಪಿಟಲ್ ಸಿಟಿ ಅಂತ ಬಂತು, ಅದರಲ್ಲಿ ನಾನು ಹೋಮ್ ಮಿನಿಸ್ಟ್ರಾಗಿ ಮಾಡಿದ್ದೀನಿ ಮತ್ತು ನಿರ್ಮಾಪಕನಾಗಿಯೂ ಮಾಡಿದ್ದೀನಿ. ಇದು ನನ್ನ ಒಂದು ಅವಕಾಶ. ನನಗಿಲ್ಲಿ ಒಂದೆರಡು ಮಾತು ಹೇಳೋಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ, ಕನ್ನಡ ಅಭಿಮಾನಿಗಳಿಗೆ, ನಿರ್ಮಾಪಕರಿಗೆ, ಇದಕ್ಕೆ ನಾನು ಒಂದು ಧನ್ಯವಾದಗಳು ಹೇಳ್ತಾ, ಈ ಒಂದು ಪಿಕ್ಚರು ಒಳ್ಳೆಯ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ನಾನು ಆ ದೇವಿನ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.